Hello students, welcome to my online class. In our previous class, we have seen examples up to 21 from your exercise 5.1. So in this session, we'll continue from 22. Okay. Discuss the continuity of sine, cosine, cosecant, secant, tangent and cotangent functions. So we know the function of the continuity. Check one. Okay. Solution. So consider first one. Let f of x equal to sine function ಕೊಡ್ತೀನಿ ಇದನ್ನ sin x ಅನ್ಕೊಳ್ಳಿ sin ಅಂದ್ರೆ sin x. So this function is defined for all real numbers. F of x is defined for all real numbers. Okay. So we have to prove that this function is continuous for all real numbers. Okay, prove ಮಾಡಬೇಕಾಗಿದೆ. So ಅದಕ್ಕೆ ಏನು ಮಾಡಿ ಜನರಲ್ ಆಗಿ ಒಂದು ನಂಬರ್ ತಗೊಳ್ಳಿ, ಒಂದು ರಿಯಲ್ ಲೈಫ್ ಮೇಲೆ let c be any real number. Okay. So ಈ c ಮೇಲೆ ಬರುವಂತಹ c ಇದು ಒಂದು ನಂಬರ್ ತಗೊಂಡಿದ್ದೇನೆ. So ಈ ಪಾಯಿಂಟ್ ಗೂ ಮತ್ತೆ ಇದರ ನೇಬರ್ಹುಡ್ ಪಾಯಿಂಟ್ ಗೂ ಈ ಫಂಕ್ಷನ್ ಕಂಟಿನ್ಯೂಸ್ ಇದೆ ಅಂತ ಜನರಲ್ ಆಗಿ ನಾವು ಹೇಳಬೇಕು. ಅಂದ್ರೆ ಒಂದು ಪಾಯಿಂಟ್ ತಗೊಂಡ್ರೆ ಆ ಪಾಯಿಂಟ್ ಅಷ್ಟೇ ಅಲ್ಲ, ಅದರ ನೇಬರ್ಹುಡ್ ಪಾಯಿಂಟ್ಸ್ ನಾವು ಆ ಫಂಕ್ಷನ್ ಕಂಟಿನ್ಯೂಸ್ ಇದೆ ಅಂತ ಹೇಳ್ಬೇಕು. ಅಂದ್ರೆ c plus h, c minus h ಗೂ ಅಂದ್ರೆ h is just greater than 0, ಸ್ಮಾಲ್ ಇಂಕ್ರಿಮೆಂಟ್ ಇನ್ 0 ಅನ್ನಂಗೆ ಹೇಳಬೇಕು. ಓಕೆ, ಇದರ ನೇಬರ್ಹುಡ್ ಪಾಯಿಂಟ್ಸ್ ಈ ಫಂಕ್ಷನ್ ಕಂಟಿನ್ಯೂಸ್ ಇದೆ ಅಂತ ಹೇಳಿ ಪ್ರೂವ್ ಮಾಡಬೇಕು. ಸೊ ಕಂಟಿನ್ಯೂಸ್ ಗೆ ನಮ್ಮ ಡೆಫಿನಿಷನ್ ಏನು? ಕಂಟಿನ್ಯೂಟಿ ಅಟ್ ಅ ಪಾಯಿಂಟ್ c ಅಂತ ಬಂದಾಗ ನಮ್ಮ ಡೆಫಿನಿಷನ್ ಏನಿರುತ್ತೆ? ಲಿಮಿಟ್ ಆಫ್ f of x as x tends to c equal to f of c, value of the function at a given point. ಇವೆರಡು ಇದು ಈಕ್ವಲ್ ಆದ್ರೆ ನಾವು ಫಂಕ್ಷನ್ ಏನು ಹೇಳ್ತೀವಿ? ಕಂಟಿನ್ಯೂಸ್ ಅಟ್ ಅ ಪಾಯಿಂಟ್ x equal to c ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನ ನೋಡೋಣ ಈಗ. Put x equal to c plus h. If x tends to c, we know that ಈ x ವ್ಯಾಲ್ಯೂ ಏನಾದರೂ c ಕಡೆ ಬಂದ್ರೆ ಇಲ್ಲಿ ನೋಡಿ ಇಲ್ಲಿ ಏನಿದೆ x equal to c plus h ಇದೆ. ಸೊ x ವ್ಯಾಲ್ಯೂ ಏನಾದರೂ ನಿಯರ್ ಟು c ಬಂದ್ರೆ x ವ್ಯಾಲ್ಯೂ ಏನಾದರೂ ನಿಯರ್ ಟು c ಹೋದ್ರೆ ಏನಾಗುತ್ತೆ? c plus h, c ಕ್ಯಾನ್ಸಲ್ ಆಗಿ h ವ್ಯಾಲ್ಯೂ ಎಲ್ಲಿ ಹೋಗುತ್ತೆ? ಏನು 0 ಆಗುತ್ತೆ. 0 equal to h ಆಗುತ್ತೆ. ಅಂದ್ರೆ h ವ್ಯಾಲ್ಯೂ ಎಲ್ಲಿ ಹೋಗುತ್ತೆ? 0 ಕಡೆ ಹೋಗುತ್ತೆ. So we know that if x tends to c implies h tends to 0. Okay. Now, limit of f of x as x tends to c equal to limit of now function ಏನು ತಗೊಂಡಿದ್ದೀವಿ? sin x ಅಂತ ತಗೊಂಡಿದ್ದೀವಿ. sin x tends to c. This equals to ಅದನ್ನು ಪ್ರೂವ್ ಮಾಡಬೇಕಲ್ಲ ಈಗ. ಲಿಮಿಟ್ ಆಫ್ sin x ಏನು ತಗೊಂಡಿದ್ದೀವಿ? ಜನರಲ್ ಆಗಿ c plus h. c ಅನ್ನೋದು ಒಂದು ರಿಯಲ್ ನಂಬರ್, h ನ ಸ್ಮಾಲ್ ಇಂಕ್ರಿಮೆಂಟ್ ಇನ್ 0 ಗಿಂತ ಜಸ್ಟ್ ದೊಡ್ಡದಿರೋ ನಂಬರ್. ಈ c ಪಾಯಿಂಟ್ ಮತ್ತು ನೇಬರ್ಹುಡ್ ಪಾಯಿಂಟ್ಸ್ ಈ ಫಂಕ್ಷನ್ ಕಂಟಿನ್ಯೂಸ್ ಇದೆ ಅಂತ ಹೇಳಿ ಪ್ರೂವ್ ಮಾಡಬೇಕಾಗಿದೆ ನಾನು. ಅದಕ್ಕೆ sin ಆಫ್ c plus h ಅಂತ ತಗೊಂಡು ಈ h tends to c ಇದೆ, ಇದನ್ನ ರಿಪ್ಲೇಸ್ ಬೈ h tends to 0 ಮಾಡ್ಕೊಳ್ತೇನೆ. ಸೊ ದಿಸ್ ಈಕ್ವಲ್ಸ್ ಟು ನಮಗೆ ಆಲ್ರೆಡಿ sin ಆಫ್ a plus b ಫಾರ್ಮುಲಾ ಗೊತ್ತಿದೆ. sin of a plus b ಫಾರ್ಮುಲಾ ಅಪ್ಲೈ ಮಾಡ್ಕೊಂಡ್ರೆ ಲಿಮಿಟ್ ಆಫ್ sin a plus b ಫಾರ್ಮುಲಾ ಏನು? sin c into cos h plus cos c into sin h as h tends to 0. This equal to using algebra of limits use more ಏನು ಬರಬೇಕು? limit of sin c into cos h as h tends to 0 plus limit of cos c into sin h as h tends to 0. So limit to cos h ಮತ್ತೆ sin h ಅಷ್ಟೇ ಅಪ್ಲೈ ಆಗುತ್ತೆ. ಇಲ್ಲಿ c ಅನ್ನೋದು ರಿಯಲ್ ಕಾನ್ಸ್ಟಂಟ್ ಇರುತ್ತೆ. c ಅನ್ನೋದು ಅದಕ್ಕೆ sin c ಏನಾಗುತ್ತೆ? ಕಾನ್ಸ್ಟಂಟ್ ಆಗುತ್ತೆ. ಇದು ಲಿಮಿಟ್ ಇಂದ ಹೊರಗಡೆ ಬರುತ್ತೆ. ಇದು cos ಅನ್ನೋದು ಕಾನ್ಸ್ಟಂಟ್ ಆಗುತ್ತೆ, ಇದು ಲಿಮಿಟ್ ಇಂದ ಹೊರಗಡೆ ಬರುತ್ತೆ. ನಾವು ಲಿಮಿಟ್ ಎಲ್ಲಿ ಅಪ್ಲೈ ಮಾಡಬೇಕು? h ರೋ ಟರ್ಮ್ಸ್ ಅಷ್ಟೇ ನಾವು ಲಿಮಿಟ್ ಅನ್ನು ಅಪ್ಲೈ ಮಾಡಬೇಕು. ಈಗ ನೋಡಿ ಏನಾಗುತ್ತೆ ಇದು? this equals to sin c ಕಾನ್ಸ್ಟಂಟ್ ಆಯ್ತು into limit of cos h tends to 0 plus
cos c constant ಆಯ್ತು cos c into limit of sin h as h tends to 0 ಇವಾಗ ನೋಡಿ sin c ಆಯ್ತಾ ಇದು ಇಲ್ಲಿ h ಇದೆ 0 ಹಾಕೊಂಡ್ಬಿಡಿ ಏನಾಗುತ್ತೆ cos 0 ಪ್ಲಸ್ cos c into sin 0 ಆಯ್ತು sin c cos c 0 value is 2 cos 0 is 1 well we know that by standard angles plus cos c into sin 0 value is 0 so cos sin 0 is 0 0 into 20 is 0 ಅದಕ್ಕೆ ಇದನ್ನ ಬಿಟ್ಬಿಡ್ರಿ sin c into 1 is sin c is equal to sin so the limit of the function is limit of f of x as x tends to c and value of function ಏನಾಗುತ್ತೆ and f of c को डायरेक्ट f of x ಏನಿದೆ sin x ಇದೆ so f of c ಏನಾಗುತ್ತೆ x replaced by c so c so both are equal therefore limit of f of x as x tends to c is equals to f of c hence f of x is continuous at x equal to c. Therefore, at x equal to c means what? For all real numbers. Okay. Now, next cosine. So, you similarly sin x and prove ಮಾಡಿದ್ರೆ ಇದೊಂದು prove ಮಾಡೋದು. So, ಇಲ್ಲಿ ಏನು ಮಾಡಿ f of x sin x plus cos x ಮಾಡಿದ್ರೆ f of x cos x ಆಗುತ್ತೆ. So, f of x is also defined for all real numbers. We already cos x is the graph noted. So let c be any real number. So ಇಲ್ಲಿ ಏನು ಮಾಡಬೇಕು ನಾವು put x equal to c plus h ಮಾಡ್ಕೋಬೇಕು. So x value c ಕಡೆಗೆ ಬಂದ್ರೆ so h value 0 ಕಡೆಗೆ ಹೋಗುತ್ತೆ. Okay. So now limit of f of x equal to here ಆಗುತ್ತೆ f of x value cos x ಆಗುತ್ತೆ cos x. So ಇಲ್ಲಿ ಏನು ಮಾಡೋಣ x is replaced by c plus h ಮಾಡೋಣ cos of c plus h ಆಗುತ್ತೆ. Okay. already ಮತ್ತೆ ನಮಗೆ cos of a plus b ಫಾರ್ಮುಲಾ ಬಂದಿದೆ ಸೊ ಅದನ್ನು ಬರೆಯೋಣ ಏನಾಗುತ್ತೆ ಅದು ಲಿಮಿಟ್ ಆಫ್ cos c into cos h minus sin c into sin h already ಒಂದು ಫಾರ್ಮುಲಾ ಗೊತ್ತಿದೆ cos of a plus b using algebra of limits ಹೆಂಗೆ ಬರೆಯಬಹುದು cos c into cos h plus minus limit of sin c into sin h as h tends to 0. So ಮತ್ತೆ ಇಲ್ಲಿ cos c ಮತ್ತು sin c ಹೊರಗಡೆ ಬರುತ್ತೆ ನಾವು ಲಿಮಿಟ್ ಎಲ್ಲಿ ಅಪ್ಲೈ ಮಾಡಬೇಕು h ಇರೋ ಟರ್ಮ್ಸ್ ಗೆ ಲಿಮಿಟ್ ಅಪ್ಲೈ ಮಾಡಬೇಕು. So this equal to cos c into limit of cos h as h tends to 0 minus ಮತ್ತೆ sin c ಕಾನ್ಸ್ಟೆಂಟ್ ಇಲ್ಲಿ ಲಿಮಿಟ್ of sin h as h tends to 0. So this equals to cos c into h is 0 ಅಪ್ಲೈ ಮಾಡ್ಕೊಂಡ್ಬಿಡಿ cos 0 minus sin c into ಇಲ್ಲಿ 0 ಬರಬಹುದು sin 0 this equals to cos c into cos 0 is 1 minus sin c into sin 0 is 0 so cos c into 1 is cos c ಇದು minus sin c into 0 is 0 ಬಿಟ್ಬಿಟ್ಟು so this is limit of the function and value of the function ಏನಂತ ನೋಡ್ರಿ f of c ಡೈರೆಕ್ಟ್ ಆಗಿ f of x ಅಲ್ಲಿ ಇದೆ cos x ಇದೆ x ರಿಪ್ಲೇಸ್ ಮಾಡಿ c equal to cos c ಆಗುತ್ತೆ so ಎರಡು ಈಕ್ವಲ್ ಆಯ್ತಲ್ಲ therefore limit of f of x as x tends to c equal to f of c hence f of x is continuous hence cos x is continuous at x equal to c where c is any real number so this function is also continuous for all real numbers okay now next function cosecant so third one let f of x equal to cosecant x ಅಂತ ಕನ್ಸಿಡರ್ ಮಾಡಬಹುದು so cosecant ಹೆಂಗೆ ಬರೆಯಬಹುದು cosecant ಹೆಂಗೆ ಬರೆಯಬಹುದು ಆಲ್ರೆಡಿ 1 by sin x ಬರೆಯೋದಾ ಡೈರೆಕ್ಟ್ ಆಗಿ sin x ಬರಬಹುದು where sin x not equal to
0, where sin x not equal to 0. 0 ಆದರೆ ಏನಾಗುತ್ತೆ ಫಂಕ್ಷನ್ ನಾಟ್ ಡಿಫರೆಂಟ್ ಆಗುತ್ತೆ. ಸೊ ಆಲ್ರೆಡಿ ನಾವು ಪ್ರೂವ್ ಮಾಡಿಬಿಟ್ಟಿದ್ದೀವಿ ಈಗ ಏನು sin ಫಂಕ್ಷನ್ ಇಸ್ ಅ ಕಂಟಿನ್ಯೂಸ್ ಫಂಕ್ಷನ್ಸ್ ಅಂತ ಹೇಳಿ. ಸೊ ಆಲ್ರೆಡಿ ಒನ್ ಇದು ಕಾನ್ಸ್ಟೆಂಟ್ ಫಂಕ್ಷನ್. ಸೊ sin ಫಂಕ್ಷನ್ ಏನು ಕಾನ್ಸ್ಟೆಂಟ್ ಇದು ಕಂಟಿನ್ಯೂಸ್ ಫಂಕ್ಷನ್. ಆಲ್ರೆಡಿ we know that if two functions f of x and g of x are continuous functions, then f by g of x is also a continuous function using algebra of continuous functions. So this implies what? F of x equal to 1 by sin x. Since sin x is a continuous function for all x belongs to real numbers. For all x belongs to real numbers. Therefore, f of x equal to cosec x is also a continuous function. Is also a continuous function. ಯಾಕಂದ್ರೆ ಆಲ್ರೆಡಿ ಪ್ರೂವ್ ಮಾಡಿಬಿಟ್ಟಿದ್ವಿ sin x ಅನ್ನೋದೇನು ಕಂಟಿನ್ಯೂಸ್ ಫಂಕ್ಷನ್. ನೆಕ್ಸ್ಟ್ ಫೋರ್ತ್ ಒನ್ ನೋಡಿ ಏನಿದೆ ಸೆಕೆಂಡ್ ಇದೆ ಲೆಟ್ f of x ಕೊಟ್ಟಿದ್ದು ಸೆಕೆಂಡ್ ಇದೆ ಅದನ್ನ ಸ್ಟಾರ್ಟ್ ಅಲ್ಲಿ sec x ಇಂದ sec x ಅನ್ನು ಹೆಂಗೆ ಬರೆಯಬಹುದು 1 by cos x ಅಂತ ಬರುತ್ತೆ where cos x not equal to 0. cos x 0 ಆಗಬಹುದು. ಆಲ್ರೆಡಿ ಇದನ್ನು ಪ್ರೂವ್ ಮಾಡಿಬಿಟ್ಟಿದ್ವಿ ನಾವು cos x ಏನಿದೆ continuous function ಇದೆ. So the sec x is what? It is the rational of 1 by 1 and cos x. So one constant function cos x, a trigonometric function, it is also constant function. Therefore, since cos x is a continuous function, therefore f of x equal to sec x is also a continuous function. Is also a continuous function. Okay. Next, fifth one is tangent function. So next, let f of x ಅಂತ ತಗೊಂಡ್ರೆ tangent ನ ಶಾರ್ಟ್ ಫಾರ್ಮ್ ಅಲ್ಲಿ ನಾವು tan x ಅಂತ ಬರೆಯುತ್ತೇವೆ. So tan x ಅನ್ನು ಹೆಂಗೆ ಬರೆಯಬಹುದು? This is sin x by cos x, where cos x not equal to 0. Already we know that sin x and cos x are continuous functions. Prove ಮಾಡಿದ್ವಿ already. So rational function of these two is also what? Continuous function. So using algebra of continuous functions. Right now, since sin x and cos x are continuous functions for all x belongs to real numbers, then f of x equal to tan x is also a continuous function, because I can tell that if f of x equal to g of x and then h of x, since g of x and h of x are two continuous functions, then f of x is also a continuous function using algebra of continuous function. Okay. Next to sixth one, let f of x equal to cotangent ಇದೆ ಶಾರ್ಟ್ ಫಾರ್ಮ್ ಅಲ್ಲಿ ನಾವು cot x ಅಂತ ಬರೀತೀವಿ. So cot x ಅನ್ನು ಹೆಂಗೆ ಬರೆಯಬಹುದು? cos x divided by sin x ಅಂತ ಬರೀತೀವಿ ಇದನ್ನ. So where sin x not equal to 0. So sin x not equal to 0 ಇರಲಿಲ್ಲ ಅಂತಂದ್ರೆ ಆಲ್ರೆಡಿ ಗೊತ್ತಿದೆ ನಮಗೆ sin x ಮತ್ತೆ cos x are continuous functions, then
cot x also what? Continuous function using algebra of continuous functions. Fourth property. Since sin x and cos x are continuous functions, then f of x equal to cot x equal to cos x divided by sin x, where sin x not equal to 0 is also a continuous function. So using algebra of continuous functions. Okay, note down. Next question 23. Find r points of discontinuity of f where f of x equal to sin x divided by x if x less than 0, x plus 1 if x greater than equal to 0. And the out point ಗೆ ನಾವು ಕಂಡುಹಿಡಿದು ಚೆಕ್ ಮಾಡಬೇಕು. ಇಲ್ಲಿ 0 ಗೆ ಚೆಕ್ ಮಾಡಬೇಕು ಅಂದಾಗ ಅಂದ್ರೆ x less than 0 go ಏನಿದೆ ಇದು sin x by x. Sin is also continuous function, x is a polynomial function, so rational of these two is also what? Continuous function. So x greater than 0 go ಏನಿದೆ function ಇದು x plus 1 ಇದೆ. So x plus 1 ಏನಿದೆ continuous ಇದು polynomial function, it is also continuous. So we have to check this continuity of this function at x equal to 0. Okay, at x equal to 0 direct LHL ಇದೆ ನೋಡಿ, limit of f of x as x tends to 0 minus 0 ಗಿಂತ ಕಡಿಮೆ. This equal to limit of 0 ಗಿಂತ ಕಡಿಮೆ ಏನಿದೆ sin x by x as x tends to 0. This equal to, so what is the value of this one? 0 by 0 ಅಂತ ಕೊಡಿ. 0 by 0 ಅಲ್ಲ, ಇದು value already first year ಅಲ್ಲಿ ಕಲಿತಿದ್ದೀವಿ ಸ್ಟ್ಯಾಂಡರ್ಡ್ ಲಿಮಿಟ್ಸ್ ಅಲ್ಲಿ. ಫಸ್ಟ್ ಇಯರ್ ಅಲ್ಲಿ ಪ್ರೂವ್ ಮಾಡಿದ್ವಿ ನಾವು ಸ್ಟ್ಯಾಂಡರ್ಡ್ ಲಿಮಿಟ್ಸ್ ಅಲ್ಲಿ. ಓಕೆ, ಏನಿದೆ ಲಿಮಿಟ್ ಆಫ್ sin x by x as x tends to 0 is 1. the value of 1 ಇದು ಫಸ್ಟ್ ಇಯರ್ ಅಲ್ಲಿ ಪ್ರೂವ್ ಮಾಡಿದ್ದೀವಿ. ಓಕೆ, 5 marks ಗಳ ಕ್ವೆಶ್ಚನ್ ಇದು. ನೆಕ್ಸ್ಟ್ RHL, limit of f of x as x tends to 0 plus. This equal to limit of f of x in 0 plus in 0 in the x plus 1 x plus 1 as x tends to 0 plus. Okay, ಈ ವ್ಯಾಲ್ಯೂ ಏನು ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. x equal to 0 ಮಾಡ್ಕೊಳ್ಳಿ. 0 plus 1 is 1. Then what is the value of the function at x equal to 0? x equal to 0 ಇದೆ, equals ಆಗಿದೆ. 0 plus 1 is 1. ನಾವು ಮೂರು ವ್ಯಾಲ್ಯೂ ನೋಡಿ. Therefore limit of f of x as x tends to 0 minus equal to limit of f of x as x tends to 0 plus equal to value of the function. So more equal ಆಯ್ತಾ? Hence f of x is continuous at x equal to 0. So therefore there is no point of discontinuity. ಯಾಕಂದ್ರೆ x x less than 0 ಇದ್ರೂ sin x by x is also what? Continuous function. X greater than 0 ಏನಿದೆ function x plus 1 polynomial function, it's also continuous. At x equal to 0 ಏನಾಗಿದೆ ಮೂರು ವ್ಯಾಲ್ಯೂ equal ಆಯಿತು, so ಇವಾಗ continuous ಆಯಿತು. So there is no point of discontinuity. Okay, next question. Determine if f defined by f of x equal to x square into sin 1 by x if x not equal to 0, 0 if x equal to 0 is a continuous function ಅಂತ ಕೇಳಿದ್ದಾರೆ. ಈ ಫಂಕ್ಷನ್ ಕಂಟಿನ್ಯೂಸ್ ಆಗತ್ತಾ at x equal to 0 ಗೆ ಕೇಳಿದ್ದಾರೆ. ನೋಡೋಣ solution. So a particular point ಗೆ the value is x equal to 0 ಗೆ value 0 ಇದೆ. So we have to find the limit of the function. like LHL RHL, just now limit from x not equal to 0 ಇದೆ ಈ function. Just to find limit. Limit of
f of x as x tends to 0. 0 ಕಡೆ ಹೊಂಟ್ರೆ ಆ ಫಂಕ್ಷನ್ ವ್ಯಾಲ್ಯೂ ಏನಾಗುತ್ತೆ ನೋಡೋಣ. This equals to limit of function ಏನಿದೆ x square into sin 1 by x as x tends to 0. So using the algebra of continuous functions, limit of f of x into g of x. Then ಹೆಂಗ್ ಬರೀಬಹುದು? This equal to limit of x square into x tends to 0 into limit of sin 1 by x as x tends to 0 using algebra of continuous functions. This equal to limit of x square directly substitute ಮಾಡ್ಕೊಂಡ್ಬಿಡಲ್ಲ x ಇರಲಿ ಇದೇನಾಗುತ್ತೆ 0 square is 0 into what is limit of sin 1 by x as x tends to 0. ನೀವು directly substitute ಮಾಡಿದ್ರೆ ಏನಾಗುತ್ತೆ 1 by 0 not defined but sin the range ಏನು sin ನೀವು ಇಲ್ಲಿ ಇನ್ಪುಟ್ ಏನಾದರೂ ಹಾಕೊಳ್ರಿ ಔಟ್ಪುಟ್ ಎಲ್ಲಿ ಮ್ಯಾಪ್ ಆಗುತ್ತೆ sin the range ಏನು ನಮ್ದು -1 to 1 x ವ್ಯಾಲ್ಯೂ ಏನಾದರೂ ಕೊಡ್ರಿ ಇಲ್ಲಿ ನಮಗೆ sin ನ ವ್ಯಾಲ್ಯೂ ಎಲ್ಲಿ ಬರೋದು 1 to -1 to 1 ಗೆ ಬರೋದು. So that's why the limit of sin function is this value lies between -1 closer to -1 to 1. This value, particularly this value. Okay, the range is from -1 to 1. 0 to anything is what? 0. 0 to anything is 0. Then what is the and value of the function ಕೊಟ್ಟಿದ್ದಾರೆ at particular point ಗೆ at x ಕೊಟ್ಟಿದ್ದಾರೆ x ಕೊಟ್ಟಿರೋ value 0 ಇದೆ. So ಎರಡು ನೋಡ್ಕೊಡ್ರಿ ಈಗ. Therefore limit of f of x as x tends to 0 equals to value of the function. Hence f of x is a continuous function. Is continuous function at x equal to 0. At x equal to 0. Okay. Now next one, 25th. Examine the continuity of f where f is defined by. So f of x defined by f of x equal to sin x minus cos x if x not equal to 0. ಅಂದ್ರೆ LHL ಮತ್ತೆ RHL ಎರಡು ಟೈಪ್ ಡಿಫೈನ್ ಮಾಡಿದ್ದಾರೆ ಅವರು sin x minus cos x ಅಂತ ಹೇಳಿ ಡಿಫೈನ್ ಮಾಡಿದ್ದಾರೆ. At x equal to 0 ಗೆ they have defined this value is -1. Okay. Solution. Limit of f of x as x tends to 0. ಎರಡು ರೂಪಾಯಿ ತಗೊಂಡ್ಬಿಟ್ರೆ LHL ಮತ್ತು RHL ಕಂಬೈನ್ ಮಾಡಿ ಒಂದು ವ್ಯಾಲ್ಯೂ ತಗೊಂಡ್ಬಿಟ್ರೆ limit of f of x is equal to limit of f of x ವ್ಯಾಲ್ಯೂ ಏನಿದೆ sin x minus cos x as x tends to 0. Substitute ಮಾಡ್ಕೊಳ್ಳಿ x equal to 0 ನ using algebra of limits. ಇದೇನಾಗುತ್ತೆ limit of sin x as x tends to 0 minus limit of cos x as x tends to 0. So sin 0 is 0 minus cos 0 is 1. So this value is -1. And already they have given that value of this function at x equal to 0 is -1. Therefore, limit of f of x as x tends to 0 is equal to f of 0. Hence, let equal hence f of x is continuous at x equal to 0. Okay. Now, next question. It is another type of question in continuity. Find the value of k so that the function f is continuous. Already I have put that this function is continuous. This function is continuous at the indicated point. Right? Or particular point a function so continuous already is our. So you just have to find the value of k here. K value find ಮಾಡ್ಕೊಬೇಕು. So ನಮ್ಮ ಕರ್ನಾಟಕ PU ಬೋರ್ಡ್ಸ್ ಅಲ್ಲಿ ಈ ಟೈಪ್ ಕ್ವೆಶ್ಚನ್ಸ್ ಅನ್ನ 4 ಮಾರ್ಕ್ಸ್ ಗೆ ಕೇಳೋ ಚಾನ್ಸಸ್ ಇರುತ್ತೆ. ಪಾರ್ಟ್ ಇ ನಲ್ಲಿ 4 ಮಾರ್ಕ್ಸ್ ಗೆ ಈ ಟೈಪ್ ಕ್ವೆಶ್ಚನ್ಸ್ ಅನ್ನ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ನೋಡಿ ಈಸಿ ಇದೆ. ಸೊಲ್ಯೂಷನ್ they have defined x not equal to pi by 2 not equal to pi by 2 ಏನಿದೆ ಫಂಕ್ಷನ್ k cos x divided by pi minus 2x ಅಂದ್ರೆ LHL ಮತ್ತು RHL ಹಿಂಗೆ ಡಿಫೈನ್ ಮಾಡಿದ್ದಾರೆ ಅವರು. ಓಕೆ, ಸೊ ಡೈರೆಕ್ಟ್ ಆಗಿ ಲಿಮಿಟ್ ಆಫ್ f of x as x tends to 0 ತಗೊಂಡು ಕಂಬೈನ್ಡ್ ಆಗಿ this equal to
ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು x tends to 0 ಇದ್ದಾಗ ನಾಟ್ ಈಕ್ವಲ್ ಟು 0 ನಾಟ್ ಈಕ್ವಲ್ ಟು pi by 2 ಸಾರಿ at x equal to pi by 2 ಇರುತ್ತದೆ x tending to pi by 2 ಇದ್ದಾಗ ಇದರ ವ್ಯಾಲ್ಯೂ ಎಷ್ಟಿದೆ k into cos x divided by pi minus 2x as x tending to pi by 2 okay so ನಮಗೆ ಸ್ಟ್ಯಾಂಡರ್ಡ್ ಲಿಮಿಟ್ ಗೊತ್ತಿರೋದು sin x ಅಲ್ಲಿ so k ಅನ್ನೋದು ಕಾನ್ಸ್ಟೆಂಟ್ keep outside this equals to k into limit of ಈ cos x ಅನ್ನು ಹೆಂಗೆ ಬರೆಯೋದು in terms of sin ಅಲ್ಲಿ sin into pi by 2 minus x ಅಂತ ಬರೆಯಬಹುದಾ cos ಅನ್ನು in terms of sin ಅಲ್ಲಿ ಹೆಂಗೆ ಬರೆಯೋದು using the letters divided by ಇಲ್ಲಿ ಏನು ಕಾಮನ್ ತಗೋಬಹುದು ಅಂದ್ರೆ 2 ಕಾಮನ್ ತಗೊಂಡ್ರೆ ಏನಾಗುತ್ತೆ ನೋಡಿ ಇಲ್ಲಿ 2 ಕಾಮನ್ ತಗೊಂಡ್ರೆ ಇದು pi by 2 ಆಗುತ್ತೆ minus x ಆಗುತ್ತೆ as x tending to pi by 2 okay so you look 2 constant keep outside that equals to k by 2 limit of sin of pi by 2 minus x divided by pi by 2 minus x as x tend to pi by 2 so idhir value ಏನು ಹೇಳಿದ್ರೆ so ಇದನ್ನು pi by 2x the theta value pi by sin limit of sin theta divided by theta as theta tends to 0 ಇದೆ ಇದರ ವ್ಯಾಲ್ಯೂ ಏನಾಗುತ್ತೆ ಡೈರೆಕ್ಟ್ ಆಗಿ 1 ಆಗುತ್ತೆ as x tends to pi by 2 ನೋಡ್ಕೊಳ್ಳಿ ಈಗ k by 2 so x tends to pi by 2 ಅಂತಂದ್ರೆ ಏನಾಗಿರೋ x ವ್ಯಾಲ್ಯೂ pi by 2 ಹೊರಗಡೆ ಬಂದ್ರೆ pi by 2 minus x value ಬಂದ್ರೆ this value tends to 0 okay x value ಏನಾದ್ರು pi by 2 ಕಡೆಗೆ ಬಂದ್ರೆ pi by 2 minus x value ಏನಾಗುತ್ತೆ 0 ಬರುತ್ತಾ so ಇದು pi by 2 minus pi by 2 ಬರುತ್ತೆ the value goes to 0 so ಅದಕ್ಕೆ x tend to pi by 2 ಅಂದ್ರೆ ಒಂದೇ pi by 2 minus x tending to 0 ಅಂದ್ರೆ ಒಂದೇ so ಇದು ಏನಾಗುತ್ತೆ ಡೈರೆಕ್ಟ್ ಈ ವ್ಯಾಲ್ಯೂ ಏನೇ ಬರುತ್ತೆ 1 ಸ್ಟ್ಯಾಂಡರ್ಡ್ ಲಿಮಿಟ್ ಯಾವ ಲಿಮಿಟ್ ಹೇಳಿದ್ರೆ ಲಿಮಿಟ್ ಆಫ್ sin theta divided by theta when theta tends to 0 ಈ ಫಾರ್ಮುಲಾ ಇದೆ this value is 1 okay next at x equal to pi by 2 get the value and f of pi by 2 equal to 3 ಅವರು ಹೇಳಿದ್ದಾರೆ ಈ ಫಂಕ್ಷನ್ ಇದೆ ಕಂಟಿನ್ಯೂಸ್ ಇದೆ since f of x is continuous at x equal to pi by 2 then limit of f of x as x tends to pi by 2 equals to value of the function so this implies what either value is k by 2 this value is k by 2 equal to 3 this implies 2 negative transfer ಮಾಡಿ k equal to 3 into 2 ಆಗುತ್ತೆ this value is 6 so k value is 6 is that clear now next question now f of x equal to k into x square ಅಂದ್ರೆ if x less than equal to 2 ಇದೆ 3 ಇದೆ if x greater than 2 at x equal to 2 ಕೇಳಿದ್ದಾರೆ okay ಸೊಲ್ಯೂಷನ್ ನೋಡ್ಕೊಳ್ಳೋದು ಏನಾಗುತ್ತೆ LHL ಇದೆ ನೋಡ್ಕೊಂಡು ಎರಡು ಕಡೆ ಡಿಫೈನ್ ಮಾಡ್ತಾರೆ LHL ಮತ್ತು RHL ಗೆ LHL equal to limit of f of x as x tends to 2 minus 2 ಗಿಂತ ಕಡಿಮೆ ಹೆಂಗೆ ಡಿಫೈನ್ ಮಾಡಿದ್ದಾರೆ k into x square ಅಂತ ಹೇಳಿ ಡಿಫೈನ್ ಮಾಡಿದ್ದಾರೆ limit of k into x square as x tends to 2 minus ಇಲ್ಲಿ k ಕಾನ್ಸ್ಟೆಂಟ್ ಇದೆ keep outside x ದಲ್ಲಿ 2 ಹಾಕೊಂಡ್ಬಿಟ್ಟು 2 square is 4 so this is 4k 2 square ಆಗುತ್ತೆ 2 square is 4 now what is RHL limit of f of x as x tends to 2 plus 2 ಗಿಂತ ಜಾಸ್ತಿ ಇಲ್ಲಿ ಡಿಫೈನ್ ಮಾಡಿದ್ದಾರೆ 3 so limit of f of x value 3 as x tends to 2 plus ಇದು ಕಾನ್ಸ್ಟೆಂಟ್ ಫಂಕ್ಷನ್ ನೀವು x value ಏನು ಹಾಕಿದ್ರೆ 3 ಗೆ ಮ್ಯಾಪ್ ಆಗುತ್ತೆ so this value is 3 since function is continuous since f of x is continuous at x equal to 2 then
then limit of f of x as x tends to 2 minus equal to limit of f of x as x tends to 2 plus. Okay, 2 minus value ಏನು 4k, LHS value 4k ಇದೆ. So RHS value 3 ಇದೆ. So what is the value of k? K value is 3 by 4. Okay. Now next question. F of x equal to kx plus 1 if x less than equal to pi, cos x if x greater than pi. Now check the value of k at x equal to pi. Okay. Solution. Same procedure is no. LHS limit of f of x as x tends to pi minus ಈ ಪಾಯಿಂಟ್ಗೆ ಇದ್ದಾಗ k value ಕಾಣೋಣ ಅಂತ ಹೇಳಿದ್ದಾರೆ. So this equal to limit of pi ಗಿಂತ ಕಡಿಮೆ ಇರೋದು ಎಲ್ಲಿದೆ limit of pi ಗಿಂತ ಕಡಿಮೆ kx plus 1 as x tends to pi minus k constant to x pi ಬಂದು this is k pi plus 1 k pi plus 1 RHS value limit of f of x as x tends to pi plus this equals to pi plus pi can so just cos x limit of cos x as x tends to pi plus cos pi x will cos pi. So cos 180 value is 2. Cos 180 is minus 1. Cos 180 minus 1. Since our answer since f of x is continuous at x equal to pi, then limit of f of x as x tends to pi minus equal to limit of f of x as x tends to pi plus. Yesterday k pi plus 1 equal to minus 1 ಇದೆ. k pi equal to b plus 1 ಆಗಿರೋದ್ರೆ minus 2 ಆಗುತ್ತೆ. So k value ಏನಾಗುತ್ತೆ minus 2 by pi. So this is the value of k. Note down. Next question 29. f of x equal to kx plus 1 if x less than equal to 5, 3x minus 5 if x greater than 5. What to check the value of k at x equal to 5. Okay. Solution same procedure. Solution LHS limit of f of x as x tends to pi minus pi kx plus 1. So limit of kx plus 1 x tends to pi minus x del 5 is 5k plus 1 k constant. What is RHS? Limit of f of x as x tends to 5 plus 5 is the limit of 3x minus 5 as x tends to 5 plus x will 5 over 3 into 5 minus 5. Yes, I get 3 into 5 or 15, 50 minus 5 or 10. Okay. Since f of x is continuous at x equal to 5. Our ಕೊಟ್ಟಿರೋದು then ಏನಾಗುತ್ತೆ limit of f of x as x tends to pi minus equal to limit of f of x as x tends to 5 plus ready ಕೊಟ್ಟಿರೋದು 5k plus 1 equal to 10 okay where 5k equal to 10 minus 1 ಅಂದ್ರೆ 9 ಈ 1 ಆ ಕಡೆ ಹೋಗುತ್ತೆ so 10 minus 1 ಆಗುತ್ತೆ 9 so k value ಏನಾಗುತ್ತೆ 9 by 5 so this is the value of k okay note down next question find the values of a and b so we have to find the value of a and b such that the function defined by f of x equal to 5 if x less than or equal to 2.
So less than ಏನಿದೆ ಫಂಕ್ಷನ್ 5 ಇದೆ ಕಾನ್ಸ್ಟೆಂಟ್ ಫಂಕ್ಷನ್ less than 2 ಗೆ ಫಂಕ್ಷನ್ ಕಂಟಿನ್ಯೂಸ್ ಆಗುತ್ತೆ. So ax plus b if 2 less than x less than 10. So ax plus b polynomial function. A and b are really arbitrary constants. So x is variable. So ಇದು ಏನಕ್ಕೆ polynomial function continuous ಆಗುತ್ತೆ. If x greater than equal to 10 21 is a function constant. So we have to check this function continuity at 2 and 10. ಅವರೇ ಕೊಟ್ಟಿದ್ದಾರೆ is this function is continuous function ಅಂತ ಹೇಳಿ. Okay. At a point 2 ನೋಡಿ solution at x equal to 2. ಎಲ್ಲ ಚೆಕ್ ಅನ್ಕೊಂಡಿರ್ಗೆ limit of f of x as x tends to 2 minus this equals to limit of f of x ಏನಿರುತ್ತೆ 2 minus 2 ಗಿಂತ ಕಡಿಮೆ ಇರೋದು 5. This is 5 x tends to 2 minus. So constant function in input ಏನಾಗಿತ್ತು value 5 ಗೆ ಮ್ಯಾಪ್ ಆಗುತ್ತೆ. Okay. RHL ಏನಿದೆ ನೋಡ್ಕೊಳ್ಳಿ limit of f of x as x tends to 2 plus this equals to 2 ಗಿಂತ ಜಾಸ್ತಿ ಇರೋದು ಇಲ್ಲಿದೆ limit of ax plus b as x tends to 2 plus ಇವಾಗ x ಇರೋಲ್ಲಿ 2 ಹಾಕೊಂಡ್ಬಿಡ್ರಿ this equals to ಎಷ್ಟಾಗುತ್ತೆ ಇದು 2a plus b ಅವರೇ ಕೊಟ್ಟಿದ್ದಾರೆ this function is continuous ಅಂತ ಹೇಳಿ since f of x is continuous at x equal to 2, then we have limit of f of x as x tends to 2 minus equal to limit of f of x as x tends to 2 plus yesterday 5 equal to 2a plus bi. So quadratic equation 1. Okay. Next part is at x equal to 10. LHL ಏನಾಗುತ್ತೆ LHL equal to limit of f of x as x tends to 10 minus limit of 10 ಗಿಂತ ಕಡಿಮೆ ಇರೋದು ಇಲ್ಲಿದೆ ax plus b as x tends to 10 minus x ರಲ್ಲಿ 10 ಹಾಕೊಂಡ್ರೆ ಡೈರೆಕ್ಟ್ ಆಗಿ 10a plus b ಆಯ್ತು. What about RHL? RHL ಏನಾಗುತ್ತೆ limit of f of x as x tends to 10 plus 10 ಗಿಂತ ಜಾಸ್ತಿ ಇರೋದು ಇಲ್ಲಿದೆ 21. This equal to limit of 21 as x tends to 10 plus. It is a constant function. So the value of 21 ಆಗಿದೆ. So our 10 point at a point x perpendicular ಏನಿದೆ function continuous ಇದೆ. Since f of x is continuous at x equal to 10. Then limit of f of x as x tends to 10 minus equal to limit of f of x as x tends to 10 plus. This value is 10a plus b equal to this value is 21. Called equation 2. You need to solve a and b value. Okay, solving 1 and 2. Solving 1 and 2. 2a plus b equal to 5. The second equation 10a plus b equal to 21. Subtract minus b will cancel. 2 minus 10 minus 8a equal to minus 16. Okay. Next body. So minus cancel again. A equal to 16 by 8 I2. So a value is 2. So a value 2 I2. Substitute this value a in equation 1. 1 allows 2 allows 1 is 2 into 2 plus b equal to 5 I2.
So p value ಎಷ್ಟು ಆಗುತ್ತೆ 5 minus 4 2 into 4 ಆಗುತ್ತೆ. So p value is 1. So a value is 2 and b value is 1. Okay. Next question. Show that the function defined by f of x equal to cos x square is a continuous function. Then ನಾವು prove ಮಾಡಬೇಕಾಗಿದೆ this function is continuous. Already ಇಲ್ಲಿ f of x ಏನಿದೆ solution given function is f of x equal to cos x square. So this function is defined for all real numbers. So f of x is defined for all real numbers. F of x is defined for all real numbers. So a function ನೋಡಿದ್ರೆ ಗೊತ್ತಾಗುತ್ತೆ this is the composition of two functions ಅಂತ ಹೇಳಿ. So cos x square ಇದೆ ಅಂದ್ರೆ ಇದು function ನೋಡಿದ ತಕ್ಷಣ ಗೊತ್ತಾಗುತ್ತೆ this is the composition of two functions. Okay, consider two functions g and h. Okay, f of x is defined for all real numbers and f of x is composition of two functions that is g of x equal to into really first in the cos x first function is cos x and h of x equal to x square clear function the total value. Okay, so f of x is a composition of two functions g and h. G and h into that is g of x equal to cos x and h of x equal to x square. And then note f of x ಹೆಂಗೆ ಬರೆಯಬಹುದು therefore f of x equal to ಏನು ಬರೆಯಬಹುದು g of h of x ಬರೆಯಬಹುದು. g of h of x ಅಂತಂದ್ರೆ h of x is x square. So g of x is a combination of two functions. g ಏನಿದೆ cos x ಇದೆ. So x replace ಏನಿದೆ x square ಅಂದ್ರೆ ಏನಾಗುತ್ತೆ cos x square ಆಗುತ್ತೆ. Since already we know that cos x is a continuous function and x square is a polynomial function, it is also continuous for all real numbers. So ಇಲ್ಲಿ ಬರ್ಕೊಂಡ್ಬಿಡ್ರಿ since g of x and h of x are both continuous functions for every real numbers. Therefore f of x equal to cos x square is also a continuous function. Is it clear? F of x it is made up of two functions, composition of two functions. First function is cos x, second function x square. And then ನಾವು g of x ಅನ್ನು cos x ಅಂತ ನೋಡಿದೀನಿ, h of x ಅನ್ನು x square ಅಂತ ನೋಡಿದೀನಿ. So separate ಆಗಿ ನೋಡಿದ್ರೆ cos x is trigonometric function, it is already prove ಮಾಡಿದೀವಿ ನಾವು. Okay, it is also continuous function for all real numbers. With x square polynomial function, it is also continuous for all real numbers. So f of x ಹೆಂಗೆ ಬರೆಯಬಹುದು ಅಂದ್ರೆ g of h of x ಅಂತ ಬರೆಯಬಹುದು. So g of x square h value x square ಆಗುತ್ತೆ. So cos x square ಆಗುತ್ತೆ. Since g of x and h of x are both continuous functions for all real numbers, therefore f of x equal to cos x square is also a continuous function. Is it clear? Or similar to that one. So here is that solution. Given function is f of x equal to modulus of cos x. Okay, so here also f of x is defined for all real numbers. Since f of x is defined for all real numbers, you will input ಏನಾದ್ರು ಹಾಕೊಂಡ್ರೆ ನಿಮ್ಗೆ ಔಟ್ಪುಟ್ ಬಂದೇ ಬರುತ್ತೆ. Okay, this is also defined for all real numbers. Next,
f of x is composition of two functions, g and h, that is g of x ಅಂದ್ರೆ ಏನಂದ್ರೆ ಇಲ್ಲಿ modulus x, first function ಯಾವುದು ಇಲ್ಲಿ modulus x, and h of x ಏನಿದು cos x. ಆಲ್ರೆಡಿ ನಮಗೆ ಗೊತ್ತಿದೆ modulus function ಗ್ರಾಫ್ ಗೊತ್ತಿದೆ ನಮಗೆ. modulus function ಗ್ರಾಫ್ ಹೆಂಗ್ ಬರುತ್ತೆ, ಹಿಂಗ್ ಬರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಕಂಟಿನ್ಯೂಸ್ ಫಂಕ್ಷನ್. ಈ ಗ್ರಾಫ್ ಅನ್ನು ಡ್ರಾ ಮಾಡಬೇಕಂದ್ರೆ ನಮ್ಮ ಪೆನ್ ಅನ್ನು ವ್ಯಾಲ್ಯೂ ಲಿಫ್ಟ್ ಮಾಡಲ್ಲ, ಸೊ ಲಿಫ್ಟ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಡ್ರಾ ಮಾಡ್ತೀವಿ ಇದನ್ನ. ಸೊ therefore mod x, modulus function is also a continuous function. ಫಸ್ಟ್ ಇಯರ್ ಅಲ್ಲಿ ಸ್ಟಡಿ ಮಾಡಿದಿರಿ, and already you know that cos x is a continuous function. So therefore f of x ಹೆಂಗ್ ಬರೆಯಬಹುದು ಅಂದ್ರೆ, so f of x equal to g of h of x ಅಂದ್ರೆ ಬರೆಯಬಹುದು. So g of h of x ಅಂದ್ರೆ cos x. So g of x ಅಂದ್ರೆ g of x x plus ಏನಿದೆ cos x, g of x ಏನು modulus x, this equals to modulus of cos x ಆಗುತ್ತೆ. Since you have to remember it, since g of x and h of x are both continuous functions, for every real numbers. For every real numbers, g of x and h of x are continuous functions. Therefore, f of x equal to modulus of cos x is also a continuous function. So ಯಾವುದು ಯೂಸ್ ಮಾಡ್ತೀವಿ ಇಲ್ಲಿ theorem 2. ಇವೆರಡು ಕ್ವೆಶ್ಚನ್ ಗಳು ನಾವು ಏನು ಯೂಸ್ ಮಾಡ್ತೀವಿ ಅಂದ್ರೆ theorem 2 ಏನಿದೆ, if f and g are two functions defined at C and fog is also defined at C, if g is continuous at C and f of x is continuous at g of C, then fog is also continuous at C. theorem 2 ನೋಡ್ಕೊಡ್ರಿ. theorem 2 ಏನಿದೆ, if f and g are two functions defined at a point C where C is any real number and fog is also defined at C, then if g of x is continuous at C and f of x is continuous at g of C, then fog is also continuous at a point C. So theorem 2 use ಮಾಡ್ಕೊಂಡು ಇವೆರಡನ್ನು ನಾವು ಪ್ರೂವ್ ಮಾಡಿ. ಓಕೆ, ನೋಟ್ ಡೌನ್. ನೆಕ್ಸ್ಟ್ ಕ್ವೆಶ್ಚನ್, examine that sin of mod x is a continuous function. ಇದು ಏನಿದೆ, composition of two functions ಬೇರೆ theorem 2 ಇದೆ, ಅದರ ಮೇಲೆ ಇದೆ ಕ್ವೆಶ್ಚನ್. So consider this function as f of x equal to sin mod x. Okay, so this f of x is defined for all real numbers. ಅದೆಲ್ಲರಿಗೂ ಗೊತ್ತಾಗುತ್ತೆ. sin x ನಮ್ದು ಗ್ರಾಫ್ ಏನು ಬರುತ್ತೆ, sin x ಗ್ರಾಫ್ ಸೊ ಹಿಂಗೆ ಬರುತ್ತೆ. ಓಕೆ, ಸೊ sin of modulus of x ಏನು ಬರುತ್ತೆ, ನೆಗೆಟಿವ್ ಇರೋದು ಏನು ಬರುತ್ತೆ, ಪಾಸಿಟಿವ್ ಎಲ್ಲ ಬರುತ್ತೆ. ಸೊ sin x ಗ್ರಾಫ್, ಇನ್ನು sin modulus of x ಗ್ರಾಫ್ ಏನು ಬರುತ್ತೆ, ಎಲ್ಲ ನೆಗೆಟಿವ್ ಮೇಲೆ ಅಂದ್ರೆ ಈ ಮಾಡ್ಯುಲಸ್ ನೆಗೆಟಿವ್ ಏನಾಗುತ್ತೆ, ಪಾಸಿಟಿವ್ ಮ್ಯಾಪ್ ಆಗುತ್ತೆ, ಹಿಂಗೆ ಬರುತ್ತೆ ಗ್ರಾಫ್. ಓಕೆ, ಸೊ ಇದು sin mod x ಗ್ರಾಫ್. ಇದು ಏನಾಗಿದೆ, ಕಂಟಿನ್ಯೂಸ್ ಆಗಿ ನಾವು ಡ್ರಾ ಮಾಡ್ತೀವಿ. ಈ ಗ್ರಾಫ್ ಡ್ರಾ ಮಾಡ್ತೀವಿ, ಎಲ್ಲೂ ನಾವು ಪೆನ್ನ ಲಿಫ್ಟ್ ಮಾಡಲ್ಲ. ಸೊ ಅದನ್ನ ಇಲ್ಲಿ ಪ್ರೂವ್ ಮಾಡಬೇಕು. ಓಕೆ, and f of x is composition of two functions. ಇಲ್ಲಿ ಏನಿದೆ, composition of two functions ಇದೆ, g and h. that is g of x ನ ಏನು ನೋಡಿದ್ರೆ ಇಲ್ಲಿ sin x ಅಂತ ತಗೊಂಡಿದ್ದೀವಿ, h of x ಏನಾಗುತ್ತೆ, mod x ಆಗುತ್ತೆ. ಸೊ ಇದಕ್ಕೆ ಎರಡು ಕಾಂಪೊಸಿಷನ್ ಮಾಡಿ, f of x equal to g of h of x equal to g of h of x ನ ಡಿಫೈನ್ ಮಾಡಿದ್ದೀವಿ ಇಲ್ಲಿ mod x ಆಗುತ್ತೆ. ಸೊ g of x is x plus ಏನಿದೆ mod x. ಸೊ g of x ಏನಿದೆ sin x ಇದೆ, ಸೊ x ರಿಪ್ಲೇಸ್ ಆಗಿ sin mod x. ಸೊ ಪರ್ಟಿಕ್ಯುಲರ್ ಆಗಿ ನೋಡಿ, ಪರ್ಟಿಕ್ಯುಲರ್ ಆಗಿ sin x ಕಂಟಿನ್ಯೂಸ್ ಫಂಕ್ಷನ್, ಮಾಡ್ಯುಲಸ್ x ಕಂಟಿನ್ಯೂಸ್ ಫಂಕ್ಷನ್. ನಾವು ಫಸ್ಟ್ ಇಯರ್ ಅಲ್ಲಿ ನೋಡಿದ್ವಿ ಇದು ಗ್ರಾಫ್ ಏನು ಬರುತ್ತೆ, ಮಾಡ್ಯುಲಸ್ ಫಂಕ್ಷನ್ ಹಿಂಗ್ ಬರುತ್ತೆ. ಸೊ ಇದು ಕಂಟಿನ್ಯೂಸ್ ಫಂಕ್ಷನ್, ಸೈನ್ ಫಂಕ್ಷನ್ ಆಲ್ರೆಡಿ ಪ್ರೂವ್ ಮಾಡಿದ್ವಿ, ಇದು ಕಂಟಿನ್ಯೂಸ್ ಫಂಕ್ಷನ್. ಸೊ ಇವೆರಡು ಕಂಟಿನ್ಯೂಸ್ ಆದ್ಮೇಲೆ
either composition ಆಗಬೇಕು continuation ಆಗಬೇಕು. Since g of x and h of x are both continuous functions for every real numbers, therefore f of x equal to sin of mod x is also a continuous function. ಯಾವುದು? By theorem 2. By theorem 2. Theorem 2 already ಗೊತ್ತಿದೆ. Okay. Next one. Find all the points of discontinuity of f. Defined by f of x equal to mod x minus modulus of x plus 1 ಅಂತ. ಆಲ್ರೆಡಿ ನಮ್ಗೆ ಗೊತ್ತಾಗ್ಬಿಟ್ಟಿದೆ mod x ಕಂಟಿನ್ಯೂಸ್ ಫಂಕ್ಷನ್, mod ಫಂಕ್ಷನ್ ಏನಾದ್ರೆ ಕಂಟಿನ್ಯೂಸ್ ಫಂಕ್ಷನ್ ಇದು ಕಂಟಿನ್ಯೂಸ್ ಆಗುತ್ತೆ. ಸೊ ಈ ಕಂಟಿನ್ಯೂಸ್ ಫಂಕ್ಷನ್ ಡಿಫರೆನ್ಸ್ ಏನಾಗುತ್ತೆ? ಕಂಟಿನ್ಯೂಸ್ ಆಗುತ್ತೆ. ಅಂದ್ರೆ ಅಲ್ಜೆಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸ್. Algebra of continuous functions is if f of x and g of x are two continuous functions at a point C. ಎರಡು continuous ಇತ್ತಂದ್ರೆ f of x minus g of x is also continuous function at a point C. So ಅದು ಯೂಸ್ ಮಾಡ್ಕೊಂಡು ಇಲ್ಲಿ ಹೇಳೋಣ. ಓಕೆ, ಸೊಲ್ಯೂಷನ್. ಲೆಟ್ ಅವರೇ ಕೊಟ್ಟಿದ್ದಾರೆ. ಸೊ given f of x equal to mod x minus modulus of x plus 1. Okay. Consider clear ಮಾಡಿ. Let g of x equal to mod x ಅಂತ ತಗೊಳ್ಳಿ and h of x ಅಂತ ತಗೊಳ್ಳಿ mod of x plus 1 ಅಂತ ತಗೊಳ್ಳಿ. ಹಂಗಂದ್ರೆ ಏನಾಗುತ್ತೆ ಇದು? So g of x is a continuous function and modulus function ಇದೆ, ಇದು continuous function. ಸಪರೇಟ್ ಆಗಿ ನೋಡಿದ್ರೆ so h of x ಏನಾಗುತ್ತೆ? ಇದು continuous function. ಬರಬೇಕು. Since g of x and h of x are both continuous functions for all real numbers. For all real numbers ಇವೆರಡು ಫಂಕ್ಷನ್ ಇದೆ, continuous functions ಇದೆ. Then by using the algebra of continuous functions, by algebra of continuous functions, we have if g of x and h of x are continuous functions, then f of x equal to ಏನಿದೆ? g of x minus h of x, that equal to mod x minus mod of x plus 1 is also a continuous function. Is also a continuous function for all real numbers. So there is no point of discontinuity. So ಯಾವ ಪಾಯಿಂಟ್ ಇವು discontinuous ಆಗಲ್ಲ. So result ಇಲ್ಲ ಫೈನಲ್ ಆಗಿ there is no point of discontinuity. Okay, clear ಆಯ್ತಲ್ಲ? ನೋಡು.